ನನ್ನ ಹೆಸರು ಸಂತೋಷ್. ನಾನು ನಮ್ಮ ಊರಿನ ಅತಿ ದೊಡ್ಡ ರೈತ. ನಮ್ಮ ತಂದೆಯ ಆಸ್ತಿಯಲ್ಲಿ ನಮಗೆ 5 ಎಕರೆ ಜಮೀನು ಸಿಕ್ಕಿತ್ತು. ಆ ಜಮೀನಿನಲ್ಲಿ ನಾನು ಬಾಳೆಹಣ್ಣಿನ ಕೃಷಿ ಪ್ರಾರಂಭಿಸಿದೆ. ಅದರಲ್ಲಿ ನನಗೆ ಬಹಳ ಲಾಭ ದೊರೆಯಿತು. ಈಗ ನನ್ನ ಸ್ವಂತ ಜಮೀನು ಸೇರಿ ಒಟ್ಟು 75 ಎಕರೆ ಜಮೀನು ಇದೆ. ನನ್ನ ಬಳಿ ಇಷ್ಟೊಂದು ಹಣವಿದ್ದರೂ ನನಗೆ ಯಾವುದೇ ವಿಷಯದಲ್ಲಿ ಅಹಂ ಇರಲಿಲ್ಲ. ಅದಕ್ಕಾಗಿಯೇ ಊರಿನವರೆಲ್ಲರೂ ನನ್ನನ್ನು ಒಬ್ಬ ಆದರ್ಶ ರೈತ ಎಂದು ಪರಿಗಣಿಸಿದರು. ಅಜಯ್ ಆಗಮನ ಮತ್ತು ಡ್ರ್ಯಾಗನ್ ಫ್ರೂಟ್ ಕೃಷಿಯ ಚಿಂತನೆ. ಆದರೆ ಒಂದು ದಿನ ನನ್ನ ಸ್ನೇಹಿತ ಅಜಯ್ಗೆ ಪುಣೆಯಿಂದ ನನಗೆ ಫೋನ್ ಬಂತು. ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಕಾರಣ ಅವನು ನನಗೆ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಕೃಷಿಯ ಬಗ್ಗೆ ಹೇಳಿದನು. ಅದರಲ್ಲಿ ಖರ್ಚು ಕಡಿಮೆ ಮತ್ತು ಲಾಭ ಜಾಸ್ತಿ ಇರುತ್ತದೆ ಎಂದು ಹೇಳಿದ. ಅವನು ಸಹ ಪುಣೆಯ ಬಳಿ ತನ್ನ ಜಮೀನಿನಲ್ಲಿ ಆ ಹಣ್ಣನ್ನು ಬೆಳೆಯುತ್ತಿದ್ದ. ಅದರಿಂದ ಅವನಿಗೆ ಪ್ರತಿ ವರ್ಷವೂ ಒಳ್ಳೆಯ ಲಾಭ ಸಿಗುತ್ತಿತ್ತು. ಅದಕ್ಕಾಗಿ ಅವನು ಅಂದೇ ಸಂಜೆ ಪುಣೆಯಿಂದ ನನ್ನ ಮನೆಗೆ ಕಾರಿನಲ್ಲಿ ಬರುವುದಾಗಿ ಹೇಳಿದ. ಅಜಯ್ ಮತ್ತು ನಾನು 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಒಂದೇ ಶಾಲೆಯಲ್ಲಿ ಓದಿದ್ದೆವು. ನಾವು ಇಬ್ಬರು ಪುಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೆವು. ಆದರೆ ಕೊರೋನಾ ಸಮಯದಲ್ಲಿ ತಂದೆ ತೀರಿಕೊಂಡ ಕಾರಣ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅದಕ್ಕಾಗಿ ನಾನು ಆ ಕೆಲಸವನ್ನು ಬಿಟ್ಟು ಊರಿಗೆ ಬರಬೇಕಾಯಿತು. ಅಜಯ್ನ ಪರಿಸ್ಥಿತಿಯೂ ಇದೇ ರೀತಿ ಇತ್ತು. ಆದ್ದರಿಂದ ನಾವು ಇಬ್ಬರು ಕೆಲಸದಿಂದ ಸಿಗುವ ದುಪ್ಪಟ್ಟು ಹಣವನ್ನು ಕೃಷಿಯಿಂದ ಗಳಿಸುವ ನಿರ್ಧಾರ ಮಾಡಿದೆವು. ಇಂದು ನಾವು ಇಬ್ಬರು ನಮ್ಮ ಸ್ವಂತ ಕಾಲ ಮೇಲೆ ನಿಂತು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೇವೆ. ಅಜಯ್ ಮದುವೆಯಾಗಿದ್ದಾನೆ. ಆದರೆ ನಾನು ಕೃಷಿ ಮಾಡುತ್ತಿದ್ದ ಕಾರಣ ನನಗೆ ಯಾವ ಹುಡುಗಿಯೂ ಸಿಗುತ್ತಿರಲಿಲ್ಲ. ಇಂದು ಸಂಜೆ ನಾನು ಜಮೀನಿಗೆ ಭೇಟಿ ನೀಡಲಿಲ್ಲ. ಏಕೆಂದರೆ ನಾನು ಅಜಯ್ನನ್ನು ಕಾಯುತ್ತಾ ಮನೆಯ ವರಾಂಡದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದೆ. ಸರಿಯಾಗಿ 5 ಗಂಟೆಗೆ ಅಜಯ್ನ ಕಾರು ನನ್ನ ಮನೆಯ ಮುಂದೆ ಬಂದು ನಿಂತಿತು. ಅಜಯ್ ಕಾರಿನಿಂದ ಇಳಿಯುವುದನ್ನು ನೋಡಿದ ನಾನು ಓಡಿಹೋಗಿ ಅವನನ್ನು ತಬ್ಬಿಕೊಂಡೆ. ಅಜಯ್ಗೂ ನನ್ನನ್ನು ನೋಡಿ ಬಹಳ ಸಂತೋಷವಾಯಿತು. ಏಕೆಂದರೆ ನಾವು ಬಹಳ ದಿನಗಳ ನಂತರ ಭೇಟಿಯಾಗುತ್ತಿದ್ದೆವು. ನಾವು ಫೋನಿನಲ್ಲಿ ಯಾವಾಗಲೂ ಮಾತನಾಡುತ್ತಿದ್ದೆವು. ಆದರೆ ನೇರವಾಗಿ ಭೇಟಿಯಾಗುವುದು ಇದೇ ಮೊದಲ ಬಾರಿ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಗಮನ ಅಜಯ್ನ ಕಾರಿನ ಕಡೆ ಹೋಯಿತು. ಅದರಿಂದ ಒಬ್ಬ ಸುಂದರ ಮಹಿಳೆ ಹೊರಬರುತ್ತಿದ್ದಳು. ನನ್ನ ಕಣ್ಣುಗಳು ಆ ಮಹಿಳೆಯ ಮೇಲೆ ನೆಟ್ಟವು. ಆಗ ಅಜಯ್ ನನ್ನ ಬಳಿ, ಸಂತೋಷ್, ಇವಳು ನನ್ನ ಹೆಂಡತಿ ಮತ್ತು ನಿನ್ನ ಅತ್ತಿಗೆ ಅನಿತಾ ಎಂದನು. ನಾನು ಮನಸ್ಸಿನಲ್ಲಿ, ಅಜಯ್, ನಿನಗೆ ಎಷ್ಟು ಸುಂದರ ಹೆಂಡತಿ ಸಿಕ್ಕಿದ್ದಾಳೆ. ನನ್ನ ಅದೃಷ್ಟವು ನಿನ್ನಂತಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಂಡೆ. ನಾನು ಅವರನ್ನು ಮನೆಗೆ ಕರೆದೆ ಮತ್ತು ನನ್ನ ತಾಯಿಗೆ ಪರಿಚಯಿಸಿದೆ. ನಂತರ ಅನಿತಾ ಫ್ರೆಶ್ ಆಗಲು ಬಾತ್ರೂಂಗೆ ಹೋಗಬೇಕಿತ್ತು. ಆದ್ದರಿಂದ ನಾನು ಅವರಿಗೆ ಬಾತ್ರೂಂ ತೋರಿಸಲು ಅವರೊಂದಿಗೆ ಹೋದೆ. ನಂತರ ನಾನು ಅಜಯ್ ಬಳಿ ಬಂದು ಕುಳಿತೆ ಮತ್ತು ನಮ್ಮ ಕೃಷಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆವು. ಅದೇ ಸಮಯದಲ್ಲಿ ಅನಿತಾ ಬಾತ್ರೂಂನಿಂದ ಫ್ರೆಶ್ ಆಗಿ ಗೌನ್ ಹಾಕಿಕೊಂಡು ನಮ್ಮೊಂದಿಗೆ ಬಂದು ಕುಳಿತಳು. ಆ ಊರಿನಲ್ಲಿ ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಮಾರನೇ ದಿನ ಬೆಳಿಗ್ಗೆ ನಾನು ಅವರನ್ನು ನನ್ನ ಜಮೀನಿಗೆ ಕರೆದುಕೊಂಡು ಹೋಗುವವನಿದ್ದೆ. ರಾತ್ರಿ ಊಟ ಮತ್ತು ಬೆಳಗಿನ ಯೋಗ. ಈಗ ನಮ್ಮ ಮಾತುಕತೆಯಲ್ಲಿ ಸಂಜೆ ಮುಗಿದು ರಾತ್ರಿ 8 ಗಂಟೆ ಆಗಿತ್ತು. ಊಟ ಮಾಡುವ ಸಮಯವಾಗಿತ್ತು. ಏಕೆಂದರೆ ತಾಯಿಯ ಆರೋಗ್ಯ ಸರಿಯಿರಲಿಲ್ಲ. ಆದ್ದರಿಂದ ನಾವು ಸಂಜೆ ಬೇಗನೆ ಊಟ ಮಾಡುತ್ತಿದ್ದೆವು. ಅಜಯ್ಗೂ ಕಾರು ಚಲಾಯಿಸಿದ ಆಯಾಸವಿತ್ತು. ಆದ್ದರಿಂದ ಬೇಗ ಊಟ ಮಾಡಿ ಮಲಗುವವನಿದ್ದ. ನಾವು ಮೂವರು ಊಟದ ಮೇಜಿನ ಬಳಿ ಕುಳಿತೆವು. ತಾಯಿ ತಮ್ಮ ಕೋಣೆಯಲ್ಲಿ ಊಟ ಮಾಡಲಿದ್ದರು. ಇಂದು ಊಟದಲ್ಲಿ ಬಿಸಿಬೇಳೆ ಬಾತ್ ಮತ್ತು ಹೋಳಿಗೆ ಇತ್ತು. ಅದನ್ನು ನಮ್ಮ ಮನೆಯಲ್ಲಿ ಅಡುಗೆ ಮಾಡುವವಳು ಮಾಡಿದ್ದಳು. ಆ ಊಟ ಅತ್ತಿಗೆಗೆ ಬಹಳ ಇಷ್ಟವಾಯಿತು. ಅತ್ತಿಗೆ ಮಾತನಾಡುತ್ತಿದ್ದರೂ ನನ್ನ ದೃಷ್ಟಿ ಪದೇ ಪದೇ ಅತ್ತಿಗೆಯ ಕಡೆಗೆ ಆಕರ್ಷಿತವಾಗುತ್ತಿತ್ತು. ಊಟವಾದ ನಂತರ ಸ್ವಲ್ಪ ಹೊತ್ತು ನಾನು ಮತ್ತು ಅಜಯ್ ನನ್ನ ಮನೆಯ ಮುಂದೆ ಖಾಲಿ ಜಾಗದಲ್ಲಿ ಅಡ್ಡಾಡುತ್ತಾ ಶಾಲೆಯ ನೆನಪುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆವು. 15 ರಿಂದ 20 ನಿಮಿಷಗಳ ನಂತರ ಅಜಯ್ ಮತ್ತು ಅನಿತಾ ಅತ್ತಿಗೆಗೆ ನಿದ್ದೆ ಬರಲಾರಂಭಿಸಿತು. ನಾನು ಅವರನ್ನು ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ತೋರಿಸಿದೆ. ಅವರು ಇಬ್ಬರೂ ಆ ಕೋಣೆಗೆ ಹೋಗಿ ಮಲಗಿದರು ಮತ್ತು ನಾನು ನನ್ನ ಕೋಣೆಗೆ ಬಂದು ಮಲಗಿದೆ. ಬೆಳಿಗ್ಗೆ ಬೇಗ ನನ್ನ ಕಣ್ಣು ತೆರೆಯಿತು. ನಾನು ಎದ್ದು ಹೊರಗೆ ಬಂದಾಗ ಬಾಲ್ಕನಿಯಲ್ಲಿ ಯಾರೋ ಚಾಪೆ ಹಾಸಿಕೊಂಡು ಯೋಗ ಮಾಡುತ್ತಿರುವುದನ್ನು ನೋಡಿದೆ. ನಾನು ಹತ್ತಿರ ಹೋದಾಗ ಅವರು ಅನಿತಾ ಅತ್ತಿಗೆ ಆಗಿದ್ದರು. ನಾನು ಡೈನಿಂಗ್ ಟೇಬಲ್ ಬಳಿಯ ಕುರ್ಚಿಯ ಮೇಲೆ ಕುಳಿತು ದೂರದಿಂದ ಅವರನ್ನು ನೋಡಲಾರಂಭಿಸಿದೆ. ಅವರ ಬೆನ್ನು ನನ್ನ ಕಡೆ ಇತ್ತು. ಸ್ವಲ್ಪ ಹೊತ್ತು ನಾನು ನನ್ನ ಗಮನವನ್ನು ಮೊಬೈಲ್ ಮೇಲೆ ಹಾಕಿದೆ. 20 ನಿಮಿಷಗಳ ನಂತರ ಅತ್ತಿಗೆಯ ಯೋಗ ಮುಗಿಯಿತು. ಅತ್ತಿಗೆ ತಮ್ಮ ಕೋಣೆಗೆ ಹೋದರು ಮತ್ತು ಸ್ವಲ್ಪ ಸಮಯದ ನಂತರ ಗೌನ್ ಧರಿಸಿ ನನ್ನ ಬಳಿ ಬಂದು ಕುಳಿತರು. ಅವರು ನನ್ನೊಂದಿಗೆ ಮಾತನಾಡದೆ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದರು. ನನ್ನ ಗಮನ ಆಗಾಗ ಅವರ ಕಡೆಗೆ ಹೋಗುತ್ತಿತ್ತು. ಸಾಮಾಜಿಕ ಮಾಧ್ಯಮದ ಕುರಿತು ಸಂಭಾಷಣೆ. ಆಗ ಇದ್ದಕ್ಕಿದ್ದಂತೆ ಅತ್ತಿಗೆ,
ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ? ನನ್ನ ಪ್ರಕಾರ ನಿಮ್ಮದು ಎಲ್ಲಿಯಾದರೂ ಅಕೌಂಟ್ ಏನಾದರೂ ಇದೆಯಾ ಎಂದು ಕೇಳಿದರು. ನಾನು ಅತ್ತಿಗೆ, ನನಗೆ ಇದೆಲ್ಲ ನೋಡೋಕೆ ಸಮಯ ಸಿಗೋದಿಲ್ಲ. ನಾನು ನನ್ನ ಕೃಷಿಯಲ್ಲಿ ಬ್ಯೂಸಿಯಾಗಿರ್ತೀನಿ. ಆದರೆ ಇದು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಎಂದೆ. ಅತ್ತಿಗೆ, ನಾವು ನಮ್ಮ ಆಕ್ಟಿವಿಟಿ ಏನಿದೆ ಇದರಲ್ಲಿ ಹಾಕಿದರೆ ನಾವು ಈ ಸಮಯದಲ್ಲಿ ಏನು ಮಾಡ್ತಿದ್ದೀವಿ ಅಂತ ನಮ್ಮ ಸ್ನೇಹಿತರಿಗೆ ಕಾಣುತ್ತೆ ಎಂದರು. ನಾನು, ನನ್ನ ಜೊತೆ ಓದಿದ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಇಲ್ಲಿ ಸಿಗಬಹುದೇ ಅತ್ತಿಗೆ ಎಂದು ಕೇಳಿದೆ. ಖಂಡಿತವಾಗಿಯೂ ಸಿಗುತ್ತಾರೆ. ನಾನು ಕೂಡ ನನ್ನ ಫ್ರೀ ಟೈಮ್ನಲ್ಲಿ ನನ್ನ ಸ್ನೇಹಿತರೊಂದಿಗೆ ಚಾಟ್ ಮಾಡುತ್ತೇನೆ. ನನ್ನ ಜೊತೆ ಶಾಲೆಯಲ್ಲಿ ಓದಿದವರೆಲ್ಲರೂ ಪ್ರತಿದಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಸಿಗುತ್ತಾರೆ ಎಂದು ಅತ್ತಿಗೆ ಹೇಳಿದರು. ನಾನು, ಇದು ತುಂಬಾ ಚೆನ್ನಾಗಿದೆ ಅತ್ತಿಗೆ, ಹೇಗೆ ಅಂತ ನನಗೆ ತಿಳಿಸಿ ಎಂದೆ. ಅತ್ತಿಗೆ ನನ್ನ ಬಳಿ ಸರಿದು ಕುಳಿತರು. ಅವರು 2 ಕೈಗಳಲ್ಲಿ ಮೊಬೈಲ್ ಹಿಡಿದಿದ್ದರು. ನಾನು ಒಂದು ಕೈಯಲ್ಲಿ ನನ್ನ ಮೊಬೈಲ್ ಹಿಡಿದು ಅವರ ಮೊಬೈಲ್ ಕಡೆ ನೋಡಿದೆ. ಅತ್ತಿಗೆ ನಿಧಾನವಾಗಿ ಫ್ರೆಂಡ್ಸ್ ಬುಕ್, ಫೇಸ್ಬುಕ್ ಬಗ್ಗೆ ಹೇಳಲಾರಂಭಿಸಿದರು ಮತ್ತು ನಂತರ ಇನ್ನೊಂದರ ಬಗ್ಗೆ ಹೇಳಿದರು. ಅದೇ ಸಮಯದಲ್ಲಿ ನನ್ನ ಮೊಣಕೈ ಸ್ಪರ್ಶ ಅವರಿಗೆ ತಗುಲಿತು. ನನ್ನ ಮನಸ್ಸಿನಲ್ಲಿ ಅತ್ತಿಗೆಯ ಬಗ್ಗೆ ಒಂದು ರೀತಿಯ ವಿಚಿತ್ರ ಭಾವನೆ ಮೂಡಲಾರಂಭಿಸಿತು. ಈ ಅತ್ತಿಗೆಯಲ್ಲಿ ಏನೋ ಮ್ಯಾಜಿಕ್ ಇದೆ ಎಂದು ನನಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಅಜಯ್ ಎದ್ದು ಬಂದು, ಸಂತೋಷ್, ಈ ಜಾಗಕ್ಕೆ ಬಂದು ತುಂಬಾ ಖುಷಿಯಾಯಿತು. ಬಹಳ ದಿನಗಳ ನಂತರ ಇಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ ಎಂದನು. ಅತ್ತಿಗೆ, ನೀವಿಬ್ಬರೂ ಈಗ ಮಾತಾಡಿ, ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೇಳಿದರು. ಜಮೀನಿಗೆ ಭೇಟಿ ಮತ್ತು ಅತ್ತಿಗೆಯೊಂದಿಗೆ ಘಟನೆ. ನಾನು ಅಡುಗೆ ಮಾಡುವವಳಿಗೆ ನಮಗಾಗಿ ಚಹಾ ಮಾಡಲು ಹೇಳಿದೆ. ಅವಳು ತುಂಬಾ ಚೆನ್ನಾಗಿ ಚಹಾ ಮಾಡಿದಳು. ನಾವಿಬ್ಬರೂ ಸ್ನೇಹಿತರು ಚಹಾ ಕುಡಿಯುತ್ತಿರುವಾಗಲೇ ಜಮೀನಿನಲ್ಲಿ ಕೆಲಸ ಮಾಡುವ ಜನರು ನನ್ನ ಮನೆಯ ಮುಂದೆ ಜಮಾಯಿಸಿದರು. ನಾನು ಚಹಾ ಕಪ್ಪನ್ನು ಕೈಯಲ್ಲಿ ಹಿಡಿದು ಅವರ ಮುಂದೆ ಬಂದೆ ಮತ್ತು ಅವರಿಗೆ ಕೆಲಸವನ್ನು ಹಂಚಿ ಎಲ್ಲಿಗೆ ಕಳುಹಿಸಬೇಕೋ ಅಲ್ಲಿಗೆ ಕಳುಹಿಸಿದೆ. ಅಜಯ್ ಮೇಲೆ ಕುಳಿತು ಇದೆಲ್ಲವನ್ನೂ ನೋಡುತ್ತಿದ್ದ. ಸಂತೋಷ್, ಈ ಕೆಲಸಕ್ಕೆ ನೀನೇಕೆ ಒಬ್ಬ ಮನುಷ್ಯನನ್ನು ಇಟ್ಟಿಲ್ಲ? ನಿನ್ನ ಕೆಲಸ ಸುಲಭವಾಗುತ್ತದೆ ಎಂದು ಅವನು ನನ್ನನ್ನು ಕೇಳಿದ. ಈ ಕೆಲಸಕ್ಕೆ ನಾನು ಯಾರನ್ನೂ ನಂಬಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಯಾವ ರೀತಿ ಕೆಲಸ ಮಾಡುತ್ತೇನೆ ಮತ್ತು ನಾನು ಯಾವ ರೀತಿ ಮಾಡುತ್ತೇನೆ ಆ ರೀತಿ ಇನ್ನೊಬ್ಬ ಮನುಷ್ಯ ಮಾಡಲು ಸಾಧ್ಯವಿಲ್ಲ. ಅವನು ಬರೀ ಟೈಮ್ ಪಾಸ್ ಮಾಡುತ್ತಾನೆ ಮತ್ತು ಜನರಿಂದ ಕೆಲಸ ಮಾಡಿಸುವ ಶಕ್ತಿ ಅವನಿಗೆ ಇರುವುದಿಲ್ಲ. ಅವನು ಇಲ್ಲಿ ನಿಂತು ಸುಮ್ಮನೆ ಹಣ ತೆಗೆದುಕೊಳ್ಳುತ್ತಾನೆ ಎಂದು ನಾನು ಹೇಳಿದೆ. ನಾನು ಅಜಯ್ ಜೊತೆ ಮಾತನಾಡುತ್ತಿದ್ದೆ. ಆಗ ಅತ್ತಿಗೆ ರೆಡಿಯಾಗಿ ನಮ್ಮ ಬಳಿ ಬಂದು ಕುಳಿತಳು. ಈ ಬಾರಿ ಅವರು ಡ್ರೆಸ್ ಧರಿಸಿದ್ದರು. ಅವರು ಅದರಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದರು ಎಂದು ನಾನು ನಿಮಗೆ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅತ್ತಿಗೆ ಮತ್ತೆ ಮೊಬೈಲ್ ತೆಗೆದು ಅದರಲ್ಲಿ ಬಿಸಿಯಾದರು. ಈಗ ಬೆಳಿಗ್ಗೆ 8 ಗಂಟೆ ಆಗಿತ್ತು. ನಾವು ಜಮೀನಿಗೆ ಹೋಗುವ ಸಮಯವೂ ಆಗಿತ್ತು, ಏಕೆಂದರೆ ಇಂದು ನಾನು ಅಜಯ್ ಮತ್ತು ಅತ್ತಿಗೆಯನ್ನು ಜಮೀನಿಗೆ ಕರೆದುಕೊಂಡು ಹೋಗುವವನಿದ್ದೆ. ನಾನು ಬೇಗನೆ ರೆಡಿಯಾಗಲು ಹೋದೆ ಮತ್ತು ಅಜಯ್ಗೆ ಸ್ನಾನ ಮಾಡಲು ಹೇಳಿ ಬಾತ್ರೂಮ್ ಕಡೆಗೆ ಹೋದೆ. ಸ್ವಲ್ಪ ಹೊತ್ತಿನ ನಂತರ ನಾನು ರೆಡಿಯಾಗಿ ಹೊರಗೆ ಬಂದೆ. ಅದೇ ಸಮಯದಲ್ಲಿ ನಾನು ಅಜಯ್ಗೂ ಸ್ನಾನ ಮಾಡಲು ಕರೆದೆ. ಅಜಯ್ ಬೇಗ ಸ್ನಾನ ಮಾಡಿ ರೆಡಿಯಾದ. ನಾನು ಅಡುಗೆ ಮಾಡುವವಳಿಗೆ ನಮಗಾಗಿ ಮೂವರಿಗೂ ತಿಂಡಿ ಮಾಡಲು ಹೇಳಿದೆ. ನಾವೆಲ್ಲರೂ ತಿಂಡಿ ಮಾಡಿ ಜಮೀನಿನ ಕಡೆಗೆ ಹೋದೆವು. ಮನೆಯಿಂದ ಜಮೀನಿಗೆ 7 ಕಿಲೋಮೀಟರ್ ದೂರವಿತ್ತು. ಅಜಯ್ನ ಕಾರಿನಲ್ಲಿ ನಿಧಾನವಾಗಿ ಜಮೀನಿನ ಕಡೆಗೆ ಹೊರಟೆವು. ನಾವು ಜಮೀನಿನ ಬಳಿ ತಲುಪಿದಾಗ ಜಮೀನಿನ ಕಚ್ಚಾ ರಸ್ತೆಯ ಮೇಲೆಯೇ ಕಾರನ್ನು ಪಾರ್ಕ್ ಮಾಡಿದೆವು, ಏಕೆಂದರೆ ರಾತ್ರಿಯಲ್ಲಿ ಜಮೀನಿನಲ್ಲಿ ನೀರು ತುಂಬಿತ್ತು. ಆದ್ದರಿಂದ ಅಲ್ಲಿ ತುಂಬಾ ಕೆಸರು ಆಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಕಾರನ್ನು ಒಳಗೆ ತೆಗೆದುಕೊಂಡು ಹೋದರೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇತ್ತು. ಆದ್ದರಿಂದ ನಾವು ಮೂವರು ನಡೆದುಕೊಂಡೇ ಜಮೀನಿಗೆ ಹೋಗಲಾರಂಭಿಸಿದೆವು. ಜಮೀನಿನಲ್ಲಿ ಕೆಸರು ಹೆಚ್ಚಾಗಿದ್ದರಿಂದ ನಮ್ಮ ಮೂವರ ಕಾಲುಗಳು ಪದೇ ಜಾರುತ್ತಿದ್ದವು. ಆದರೆ ನನ್ನ ಜಮೀನಿನ ಬೆಳೆ ಮತ್ತು ನಿಂತ ಬೆಳೆಗಳನ್ನು ನೋಡಿ ಅಜಯ್ ಆಶ್ಚರ್ಯಪಟ್ಟ. ಡ್ರ್ಯಾಗನ್ ಫ್ರೂಟ್ ಕೃಷಿಯ ಬಗ್ಗೆ ಅವನು ನನಗೆ ಏನು ಮಾಹಿತಿ ನೀಡಿದ್ದನೋ ಈಗ ಅವನ ಆಲೋಚನೆ ಬದಲಾಯಿತು. ಸಂತೋಷ್, ನೀನು ಯಾವ ರೀತಿ ಕೃಷಿ ಮಾಡುತ್ತೀಯೋ ಅದೇ ವಿಧಾನವನ್ನು ನಾನು ಕೂಡ ಅಳವಡಿಸಿಕೊಳ್ಳಬೇಕು. ಆಗ ನನ್ನ ಇಳುವರಿಯಲ್ಲೂ ನಿನ್ನ ತರಹ ಹೆಚ್ಚಳವಾಗುತ್ತದೆ ಎಂದು ಹೇಳಿದ. ನಾವು ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅತ್ತಿಗೆಯ ಕಾಲು ಜಮೀನಿನ ಏರಿಯಿಂದ ಜಾರಿಬಿಟ್ಟಿತು. ನಾನು ಅವರನ್ನು ಹಿಡಿಯಲು ನನ್ನ ಕೈಯನ್ನು ಅವರ ಕಡೆಗೆ ಚಾಚಿದೆ. ಅವರು ನನ್ನ ಕಿವಿಯಲ್ಲಿ ನಿಧಾನವಾಗಿ, ನಿಮ್ಮ ಕೈಗಳ ಬಲವನ್ನು ನೋಡಿ ನನಗೆ ಏನೋ ಆಗುತ್ತಿದೆ. ಇಷ್ಟು ಬಲವಾದ ಕೈಯನ್ನು ನಾನು ಜೀವನದಲ್ಲಿ ನೋಡಿಯೇ ಇಲ್ಲ. ನಿಮ್ಮ ಕೈಗಳಲ್ಲಿ ಅಷ್ಟು ಬಲವಿದೆ, ಪದೇ ನಿಮ್ಮ ಕೈಗಳನ್ನು ಮುಟ್ಟಬೇಕೆನಿಸುತ್ತದೆ ಎಂದರು. ಅಜಯ್ನ ಗಮನ ನನ್ನ ಕಡೆ ಇತ್ತು ಮತ್ತು ಅನಿತಾ ಅತ್ತಿಗೆ ನನ್ನ ಕೈಗಳನ್ನು ಮುದ್ದಿಸುತ್ತಿದ್ದರು. ಜಮೀನಿನಲ್ಲಿ ಕೆಲಸ ಮಾಡಿ ನನ್ನ ಕೈಗಳು ಗಟ್ಟಿಯಾಗಿದ್ದವು.
ಮಧ್ಯಾಹ್ನ 12 ಗಂಟೆಯವರೆಗೆ ನಾನು ಎಷ್ಟು ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದೆ ಅಷ್ಟು ಜಮೀನಿನಲ್ಲಿ ಅವರನ್ನು ತಿರುಗಾಡಿಸಿ ಮನೆಗೆ ಕರೆದುಕೊಂಡು ಹೋದೆ. ಅವರಿಗೆ ಅಷ್ಟು ಮಣ್ಣಿನಲ್ಲಿ ನಡೆಯುವ ಅಭ್ಯಾಸ ಇರಲಿಲ್ಲ. ಆದ್ದರಿಂದ ಅವರು ತುಂಬಾ ಸುಸ್ತಾಗಿದ್ದರು. ನಾನು ಅಡುಗೆ ಬಳಿಗೆ ಕೇಳಿದಾಗ ಊಟ ರೆಡಿಯಾಗಿತ್ತು. ಅವರಿಬ್ಬರೂ ನಮ್ಮೊಂದಿಗೆ ಊಟ ಮಾಡಿ ರೆಸ್ಟ್ ಮಾಡಲು ನಿರ್ಧರಿಸಿದರು. ಅನುಮಾನ ಮತ್ತು ಹೊಸ ಸಂಬಂಧದ ಆರಂಭ. ಮಧ್ಯಾಹ್ನ 12 ಗಂಟೆಯಾಗಿತ್ತು. ಅಜಯ್ ಮತ್ತು ಅನಿತಾ ಅತ್ತಿಗೆ ತಮ್ಮ ಕೋಣೆಗೆ ಹೋದರು. ಅವರು ಮಲಗಿರುತ್ತಾರೆ ಎಂದು ನನಗೆ ಅನಿಸಿತು. ಆದರೆ ನಾನು ಅಡುಗೆ ಬಳಿಗೆ ಬೇಗನೆ ಸಂಜೆಯ ಚಹಾ ಮಾಡಲು ಹೇಳಲು ಹೋದಾಗ ಅವರ ಕೋಣೆಯಿಂದ ಗುಸುಗುಸು ಮಾತು ಕೇಳಿಸಿತು. ನಾನು ಸ್ವಲ್ಪ ಹೊತ್ತು ಅವರ ಬಾಗಿಲ ಬಳಿ ನಿಂತು ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಲು ಪ್ರಯತ್ನಿಸಿದೆ. ನನ್ನ ಕೈ ಸ್ಪರ್ಶ ತಪ್ಪು ಜಾಗಕ್ಕೆ ತಗುಲಿದ್ದಕ್ಕೆ ಅಜಯ್ ಅನಿತಾ ಅತ್ತಿಗೆಯನ್ನು ತುಂಬಾ ಬೈಯುತ್ತಿದ್ದ. ಅದೆಲ್ಲವನ್ನೂ ಅವನು ತನ್ನ ಕಣ್ಣಾರೆ ನೋಡಿದ್ದ. ಅತ್ತಿಗೆ ಅವನಿಗೆ ಸಮಾಧಾನ ಹೇಳಲಾರಂಭಿಸಿದಳು. ನಾನು ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲ. ನಾನು ಜಾರುತ್ತಿದ್ದೆ, ಆದ್ದರಿಂದ ಅವರು ನನ್ನನ್ನು ಹಿಡಿದರು. ಅವರು ಹಿಡಿಯದಿದ್ದರೆ ನನ್ನ ಬಟ್ಟೆ ಕೆಸರಿನಿಂದ ತುಂಬಿರುತ್ತಿತ್ತು. ಸಂತೋಷ್ಗೆ ನೀನು ಧನ್ಯವಾದ ಹೇಳಬೇಕು ಎಂದು ಅಜಯ್ಗೆ ಅತ್ತಿಗೆ ಹೇಳುತ್ತಿದ್ದಳು. ಸಂತೋಷ್, ನಿನ್ನನ್ನು ಜಾರುವುದರಿಂದ ಉಳಿಸಿದ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಅವರ ಕೈಗಳ ಬಗ್ಗೆ ಹೊಗಳಿಕೆ ನೀಡುವ ಅವಶ್ಯಕತೆ ಏನಿತ್ತು? ನಿನಗೆ ನನ್ನ ಕೈಗಳ ಮೇಲೆ ನಂಬಿಕೆ ಇಲ್ವಾ ಎಂದು ಅಜಯ್ ಕೇಳಿದ. ಅಜಯ್, ನೀನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀಯಾ? ನಾವು ಇಲ್ಲಿಗೆ 1 ದಿನ ಬಂದಿದ್ದೇವೆ. ಆದರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ತಪ್ಪು ಭಾವನೆ ಉಂಟಾಗಿದೆ. ಆದ್ದರಿಂದ ನನ್ನ ಬಳಿ ಹೆಚ್ಚಿಗೆ ಮಾತನಾಡಬೇಡ ಮತ್ತು ಈಗ ಮಲಗು ಎಂದು ಅತ್ತಿಗೆ ಹೇಳಿದರು. ಇಷ್ಟು ಹೇಳಿ ಇಬ್ಬರೂ ಸುಮ್ಮನಾದರು. ಅವರ ಕೋಣೆಯಿಂದ ಈಗ ಒಂದು ಶಬ್ದವೂ ಕೇಳಿಸುತ್ತಿರಲಿಲ್ಲ. ನಾನು ಅಡುಗೆ ಮನೆಗೆ ಹೋಗಿ ಚಹಾ ಬಗ್ಗೆ ಹೇಳಿ ಮತ್ತೆ ಬಾಲ್ಕನಿಯಲ್ಲಿ ಕುಳಿತು ಕೆಲಸದವರಿಗೆ ಫೋನ್ ಮಾಡಿ ವಿಚಾರಣೆ ನಡೆಸಲಾರಂಭಿಸಿದೆ. ಆಗ ಅನಿತಾ ಅತ್ತಿಗೆ ತಮ್ಮ ಕೋಣೆಯಿಂದ ಹೊರಗೆ ಬಂದು ಅಡುಗೆ ಮನೆಗೆ ಹೋದರು. ಅವರನ್ನು ನೋಡಿದ ನಾನು ಅವರ ಹತ್ತಿರ ಹೋಗಿ, ಅತ್ತಿಗೆ, ನಿಮಗೆ ಏನಾದರೂ ಬೇಕಿತ್ತಾ? ಅಡುಗೆಯವರು ಮಲಗುವ ಸಮಯವಾಗಿದೆ, ಅವರು ಅವರ ಕೋಣೆಯಲ್ಲಿ ಇರಬಹುದು. ನಿಮಗೆ ಏನಾದರೂ ಬೇಕಾಗಿದ್ದರೆ ನಾನು ಅವರನ್ನು ಕರೆಯುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅತ್ತಿಗೆ, ಇಲ್ಲ, ನನಗೆ ಏನು ಬೇಡ, ನಾನು ಬರೀ ನೀರು ಕುಡಿಯಲು ಬಂದಿದ್ದೆ ಎಂದರು. ನಾನು, ಇಷ್ಟೇನಾ? ನಿಮಗೆ ಮತ್ತೆ ಹಸಿವಾಗಿದೆ ಏನು ಅಂತ ಅನಿಸಿತು. ಅದಕ್ಕೆ ಅಡುಗೆ ಮನೆಗೆ ಬಂದಿದ್ದೀರಾ ಅಂದುಕೊಂಡೆ ಎಂದೆ. ಇಷ್ಟು ಹೇಳಿ ನಾನು ಬಾಲ್ಕನಿಯಲ್ಲಿ ಹೋಗಿ ಕುಳಿತೆ. ಸ್ವಲ್ಪ ಸಮಯದ ನಂತರ ಅತ್ತಿಗೆ ತಮ್ಮ ಕೋಣೆಗೆ ಹೋಗದೆ ನನ್ನ ಬಳಿ ಬಾಲ್ಕನಿಯಲ್ಲಿ ಬಂದು ನಿಂತುಕೊಂಡರು. ನಾನು ಎದ್ದು ಅವರಿಗೆ ಇನ್ನೊಂದು ಕುರ್ಚಿ ತಂದು, ಏನಾಯಿತು ಅತ್ತಿಗೆ? ನಿಮಗೆ ನಿದ್ದೆ ಬರುತ್ತಿದೆ ಏನು? ನೀವು ಜಮೀನಿನಲ್ಲಿ ತುಂಬಾ ಸುಸ್ತಾಗಿದ್ದೇನೆ ಅಂತ ಹೇಳುತ್ತಿದ್ದರಲ್ಲ ಎಂದು ಕೇಳಿದೆ. ಆದರೆ ಅವರು, ನಿದ್ದೆ ತುಂಬಾ ಬರುತ್ತಿದೆ, ಆದರೆ ಮಲಗಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ನಾನು, ನಿಮಗೆ ನಿದ್ದೆ ಬರದ ಹಾಗೆ ಯಾವ ಯೋಚನೆ ನಿಮ್ಮನ್ನು ಕಾಡುತ್ತಿದೆ ಎಂದು ಕೇಳಿದೆ. ಮನುಷ್ಯ ಯಾರೊಂದಿಗಾದರೂ ಪ್ರೀತಿಯಿಂದ ಮಾತನಾಡಿದರೆ ಅವರ ಭಾವನೆಗಳು ಪರಸ್ಪರ ಚೆನ್ನಾಗಿರುತ್ತವೆ. ಆದರೆ ಮನುಷ್ಯನಿಗೆ ತನ್ನವರ ಮೇಲೆಯೇ ನಂಬಿಕೆ ಇಲ್ಲದಿದ್ದರೆ ಆ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಎಂದು ಅತ್ತಿಗೆ ಹೇಳಿದರು. ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ನಾನು ಹೇಳಿದೆ. ಅತ್ತಿಗೆ ಎಲ್ಲವನ್ನೂ ಹೇಳಲು ಪ್ರಾರಂಭಿಸಿದರು. ನಿಮ್ಮ ಸ್ನೇಹಿತನಿಗೆ ನನ್ನ ಮೇಲೆ ಅನುಮಾನ ಇದೆ. ನಾನು ನಿಮ್ಮನ್ನು ಯಾಕೆ ಹೊಗಳುತ್ತಿದ್ದೇನೆ ಅಂತ. ನಮ್ಮಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಅಂತ ಅವನಿಗೆ ಅನಿಸುತ್ತಿದೆ. ಆದರೆ ಯಾವುದು ಸತ್ಯವೋ ಅದನ್ನೇ ನಾನು ಅವನಿಗೆ ಹೇಳಿದ್ದೇನೆ. ನಿಜವಾಗಿಯೂ ನಿಮ್ಮಂತಹ ಬಲವಾದ ಕೈಗಳನ್ನು ನಾನು ಇನ್ಯಾರಲ್ಲೂ ನೋಡಿಲ್ಲ ಎಂದು ಹೇಳಿದರು. ನಾನು, ಅತ್ತಿಗೆ, ನನ್ನ ಕೈಯಲ್ಲಿ ನಿಮಗೆ ಅಂಥದ್ದೇನು ಕಾಣಿಸಿತು? ನನ್ನ ಕೈ ನಿಮಗೆ ಅಷ್ಟು ಇಷ್ಟ ಆಯ್ತಾ ಎಂದು ಕೇಳಿದೆ. ಆಗ ಅತ್ತಿಗೆ ಅವರ ಕೈಗಳನ್ನು ನನ್ನ ಕೈಗಳ ಮೇಲೆ ಇಟ್ಟರು. ನಾನು ಒಂದು ಕ್ಷಣ ಅತ್ತಿಗೆಯ ಕಡೆ ನೋಡಿದೆ. ನಿಮ್ಮ ಈ ಕೈಗಳ ಸ್ಪರ್ಶ ನನಗೆ ಅಂಥ ಜಾಗದಲ್ಲಿ ಆಯ್ತು ಅಂದ್ರೆ ಅಜಯ್ ನೆನಪೇ ಬರಲಿಲ್ಲ ಎಂದು ಹೇಳಿದರು. ಆದರೆ ಅತ್ತಿಗೆ, ನಾನು ನಿಮ್ಮ ಜೊತೆ ಹಾಗೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ನೀವು ನನ್ನ ಸ್ನೇಹಿತನ ಹೆಂಡತಿ. ಒಂದು ವೇಳೆ ನಾನು ಹಾಗೆ ಮಾಡಿದರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಮತ್ತು ಒಂದು ವೇಳೆ ಅವನಿಗೆ ಇದರ ಬಗ್ಗೆ ಏನಾದರೂ ಗೊತ್ತಾದರೆ ಅವನ ಮನಸ್ಸಿಗೆ ಏನು ಅನಿಸುತ್ತೆ ಹೇಳಿ ಎಂದು ಕೇಳಿದೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ ಅಂತ ಹೇಳುತ್ತಿಲ್ಲ. ನಾವು ಇಲ್ಲಿ ಇರುವವರೆಗೂ ಇದನ್ನು ಮಾಡಬಹುದು ಅಲ್ವಾ ಎಂದು ಅತ್ತಿಗೆ ಕೇಳಿದರು. ಮಧ್ಯಾಹ್ನ 1 ಗಂಟೆಯಾಗಿತ್ತು. ಅಜಯ್ ತನ್ನ ಕೋಣೆಯಲ್ಲಿ ಮಲಗಿದ್ದ. ಅತ್ತಿಗೆ ಈ ಬಾರಿ ಗೌನ್ ಧರಿಸಿದ್ದರು. ಅವರು ಅದರಲ್ಲಿ ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಅವರಿಗಾಗಿ ಪ್ರೀತಿಯಿತ್ತು. ಆದರೆ ಏನಾದರೂ ತಪ್ಪು ನಡೆದರೆ ಮತ್ತು ಈ ವಿಷಯ ಯಾರಿಗಾದರೂ ತಿಳಿದರೆ ಮುಜುಗರವಾಗುತ್ತದೆ ಎಂಬ ಭಯವೂ ಇತ್ತು. ನನ್ನ ಮನಸ್ಸಿನಲ್ಲಿ ನಾನೇ ಯೋಚಿಸುತ್ತಿದ್ದೆ. ಆಗ ಅತ್ತಿಗೆ ನನ್ನ ತುಟಿಗೆ ತಮ್ಮ ತುಟಿಯನ್ನು ತಾಗಿಸಿದರು.
ಅತ್ತಿಗೆಯ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿತ್ತು ಎಂದು ಈಗ ನನಗೆ ಅರ್ಥವಾಯಿತು. ನಾನು ಅವರ ಕೈಯನ್ನು ಹಿಡಿದು ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋದೆ. ನಾನು ಮತ್ತು ಅತ್ತಿಗೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತುಂಬಾ ಪ್ರೀತಿ ಮಾಡಿದೆವು. ಅಂದರೆ ಅತ್ತಿಗೆ ನನ್ನನ್ನು ಸಂಜೆಯವರೆಗೆ ಬಿಡಲು ಬಯಸುತ್ತಿರಲಿಲ್ಲ. 3 ದಿನಗಳಿಂದ ಇದು ನಮ್ಮ ದಿನಚರಿಯಾಗಿತ್ತು. ಅಜಯ್ ರಾತ್ರಿ ಮಲಗುತ್ತಿದ್ದರೆ ಅತ್ತಿಗೆ ನನ್ನ ಬಳಿ ಬರುತ್ತಿದ್ದರು. ಹಗಲಿನಲ್ಲಿ ಅಜಯ್ ನನ್ನೊಂದಿಗೆ ಜಮೀನಿನ ಕೆಲಸದ ಬಗ್ಗೆ ನೋಡಿಕೊಳ್ಳಲು ಹೋದರೆ ಅತ್ತಿಗೆ ಮನೆಯಲ್ಲಿ ನನಗಾಗಿ ಕಾಯುತ್ತಿದ್ದರು. ಅಜಯ್ನ ವಾಸ್ತವ್ಯ ವಿಸ್ತರಣೆ ಮತ್ತು ಹೊಸ ಸತ್ಯ. ಅಜಯ್ಗೆ 3 ದಿನಗಳ ಬದಲು 10 ದಿನಗಳ ಕಾಲ ಇಲ್ಲಿ ಇರಲು ನಾನು ಹೇಳಿದೆ. ಏಕೆಂದರೆ 3 ದಿನಗಳಲ್ಲಿ ಕೃಷಿಯ ಬಗ್ಗೆ ಅವನು ಏನು ಕಲಿಯಬೇಕಿತ್ತು ಅದು ಅಪೂರ್ಣವಾಗುತ್ತಿತ್ತು. 10 ದಿನಗಳಲ್ಲಿ ಅವನು ಅದನ್ನು ಸಂಪೂರ್ಣವಾಗಿ ಕಲಿಯಬಹುದಿತ್ತು. ನಾನು ಹೇಳಿದ್ದಕ್ಕೆ ಅಜಯ್ ಇಲ್ಲೇ ಉಳಿದುಕೊಂಡ. ಅತ್ತಿಗೆ ಜಮೀನಿಗೆ ಬರದ ಕಾರಣ ಅಜಯ್ ಮತ್ತು ಅತ್ತಿಗೆಯ ನಡುವಿನ ಜಗಳ ಶಾಂತವಾಯಿತು. ಇದರಿಂದ ನನಗೂ ಮತ್ತು ಅತ್ತಿಗೆಗೂ ಏನು ನಡೆಯುತ್ತಿದೆ ಎಂಬುದು ಅಜಯ್ಗೆ ಅಂದಾಜು ಸಿಗಲಿಲ್ಲ. 10 ದಿನಗಳು ಯಾವಾಗ ಕಳೆದು ಹೋದವು ಎಂದು ನನಗೂ ಗೊತ್ತಾಗಲಿಲ್ಲ. ಅವರು ಪುಣೆಗೆ ಹೋದ ನಂತರವೂ ನನಗೆ ಅವರ ನೆನಪು ಬರುತ್ತಿತ್ತು. ನಾನು ಅತ್ತಿಗೆಗೆ ಫೋನ್ ಮಾಡಿ 1 ದಿನ ಪುಣೆಗೆ ಹೋಗಿ ಅವರನ್ನು ಭೇಟಿಯಾಗುವ ಪ್ಲಾನ್ ಮಾಡಿದೆ. ನಾನು ಅವರ ಮನೆಯಲ್ಲಿ ಇರದೆ ಬೇರೆ ಕಡೆ ಇರುತ್ತೇನೆ ಮತ್ತು ಅಜಯ್ ಮನೆಯಲ್ಲಿ ಇಲ್ಲದಿದ್ದಾಗ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗುತ್ತೇನೆ. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನಿಸಿತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.